ನಮಸ್ಕಾರ ಫ್ರೆಂಡ್ಸ್. ಇತ್ತೀಚೆಗೆ ಒಂದು ವಿಷಯವನ್ನ ನೋಟಿಸ್ ಮಾಡಿದ್ದೀರಾ? ಮೊದಲು 20,000 ಫೋನ್ಗೆ 20,000ಕ್ಕೆ ಸಿಗ್ತಿದ್ದಂಥ ಫೋನು ಈಗ 25,000 ಅಥವಾ 30,000. ಅದೇ ರೀತಿ ಫ್ಲಾಗ್ಶಿಪ್ ಫೋನ್ಗಳು ಕೂಡ 80,000 ಅಥವಾ 1,00,000 ವರೆಗೂ ಕ್ರಾಸ್ ಅನ್ನ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಮೊಬೈಲ್ ಪ್ರೈಸ್ ಯಾಕೆ ಇಷ್ಟು ಇನ್ಕ್ರೀಸ್ ಆಗ್ತಾ ಇದೆ? ಜನ ಯಾಕೆ EMI ನಲ್ಲಿ ಫೋನನ್ನ ಬೈ ಮಾಡ್ತಾ ಇದ್ದಾರೆ? EMI ನಿಜವಾಗ್ಲೂ ಬೆಸ್ಟ್ ಆಪ್ಷನ್ನ ಅಥವಾ ಕ್ಯಾಶ್ ಕೊಟ್ಟು ಬೈ ಮಾಡಬೇಕಾ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾನು ಶಿವಕುಮಾರ್, ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಸ್ಟಾಕ್ ಲೈನ್ಸ್ ಯೂಟ್ಯೂಬ್ ಚಾನಲ್. ಪ್ರತಿದಿನ ಲೇಟೆಸ್ಟ್ ಟೆಕ್ ನ್ಯೂಸ್, ಹಾನೆಸ್ಟ್ ರಿವ್ಯೂಸ್ ಮತ್ತು ಬೈಯಿಂಗ್ ಗೈಡ್ಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೇರವಾಗಿ ಟಾಪಿಕ್ಗೆ ಬರೋಣ. ಸ್ಮಾರ್ಟ್ಫೋನ್ ಪ್ರೈಸ್ ಯಾಕೆ ತುಂಬಾ ಜಾಸ್ತಿ ಆಗ್ತಾ ಇರುವಂಥದ್ದು? 5 ವರ್ಷಗಳ ಹಿಂದೆ 20,000 ಬಜೆಟ್ ನಲ್ಲಿ ಇರುವಂತಹ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು. ಆದರೆ ಈಗ ಅದೇ ಸಿಚುವೇಶನ್ ತುಂಬಾ ಚೇಂಜಸ್ ಆಗಿರುವಂತದ್ದು. ಏಕೆ ಅಂತ ಹೇಳಿದ್ರೆ ಪ್ರೊಸೆಸರ್ ಕಾಸ್ಟ್ ತುಂಬಾ ಇನ್ಕ್ರೀಸ್ ಆಗಿರುವಂತದ್ದು, ಕ್ಯಾಮ್ರಾ ಸೆನ್ಸರ್ ಕಾಸ್ಟ್ ಕೂಡ ತುಂಬಾ ಇನ್ಕ್ರೀಸ್ ಆಗಿದೆ, ಡಿಸ್ಪ್ಲೇ ಟೆಕ್ನಾಲಜಿ ಇಂಪ್ರೂವ್ ಆಗಿರುವಂತದ್ದು, AI ಫೀಚರ್ಸ್ ಆಡ್ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ತುಂಬಾ ಇನ್ಕ್ರೀಸ್ ಆಗಿರೋದನ್ನ ನೋಡಬಹುದು. ಇದೆಲ್ಲದರ ಎಫೆಕ್ಟ್ ಫೋನ್ಗಳ ಮೇಲೆ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ಹೊಸದಾಗಿ ಲಾಂಚ್ ಆಗಿರುವಂತಹ ಫೋನ್ಗಳ ಪ್ರೈಸ್ ಕೂಡ ತುಂಬಾನೇ ಜಾಸ್ತಿ ಆಗ್ತಿದೆ. ಒಂದು ಫೋನ್ 70,000 ಇತ್ತು ಅಂತ ಹೇಳಿದ್ರೆ ಒಟ್ಟಿಗೆ ನಾವು ಪೇ ಮಾಡೋದು ಎಲ್ಲರಿಗೂ ಈಸಿ ಆಗಲ್ಲ. ಅದರಿಂದ ತುಂಬಾ ಜನ EMI ಚೂಸ್ ಮಾಡ್ಕೊಂತಾರೆ. ತಿಂಗಳಿಗೆ 2,500 ಅಥವಾ 3,000 ಪೇ ಮಾಡಿದ್ರೆ ಸಾಕು. ಅದರಲ್ಲೂ ನೋ ಕಾಸ್ಟ್ EMI ಇದ್ರೆ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಅದಕ್ಕೆ ಈಗ EMI ತುಂಬಾ ಕಾಮನ್ ಆಗಿರುವಂತದ್ದು. EMI ಅಂದ್ರೆ ಯಾವಾಗ ಬೆಸ್ಟ್? EMI ಯಾವಾಗ ಚೂಸ್ ಮಾಡಬೇಕು? ನಿಮಗೆ ಸ್ಟೇಬಲ್ ಇನ್ಕಮ್ ಇದ್ರೆ ಅಥವಾ ನೋ ಕಾಸ್ಟ್ EMI ಸಿಗ್ತಾ ಇದ್ರೆ ಅಂಡ್ ಎಮರ್ಜೆನ್ಸಿ ಸೇವಿಂಗ್ಸ್ ಸಪರೇಟ್ ಇತ್ತು ಅಂತ ಹೇಳಿದ್ರೆ EMI ಒಂದು ಗುಡ್ ಆಪ್ಷನ್ ಅಂತಾನೆ ಹೇಳ್ಬೋದು. ಒಟ್ಟಿಗೆ ಅಮೌಂಟ್ ಅನ್ನ ಪೇ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಮಂತ್ಲಿ ಪೇ ಮಾಡೋದು ಕೆಲವರಿಗೆ ತುಂಬಾ ಈಸಿ ಆಗಿರುತ್ತೆ. EMI ಅನ್ನ ಯಾವಾಗ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಸಾರಿ EMI ಬೆಸ್ಟ್ ಆಗೋದಿಲ್ಲ. ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ತುಂಬಾನೇ ಜಾಸ್ತಿ ಇದ್ರೆ, ಪ್ರೊಸೆಸಿಂಗ್ ಫೀಸ್ ಕೂಡ ಇತ್ತು ಅಂತ ಹೇಳಿದ್ರೆ, ಲೇಟ್ ಪೇಮೆಂಟ್ ಚಾರ್ಜಸ್ ಇದ್ರೆ ಫೋನ್ ಪ್ರೈಸ್ ಗಿಂತ ಹೆಚ್ಚು ಪೇ ಮಾಡಬೇಕಾಗತ್ತೆ. ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ ಓದೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈಗ ಮೇನ್ ಕ್ವಶನ್ಗೆ ಬರೋಣ. 80,000 ಫೋನ್ ಅನ್ನ ಬೈ ಮಾಡಬೇಕಾ ಅಥವಾ 30,000 ಫೋನ್ ಸಾಕಾ? ಇದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುವಂಥದ್ದು. ನೀವು ಕ್ಯಾಮ್ರಾ ಕ್ರಿಯೇಟರ್ ಆಗಿದ್ರೆ ಒಂದು ಪ್ರೀಮಿಯಂ ಫೋನ್ ವರ್ತ್ ಆಗ್ಬೋದು. ಆದರೆ ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಕಾಲಿಂಗ್ಸ್ ಇಷ್ಟೇ ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ 25ರಿಂದ ಒಂದು 35,000 ರೇಂಜ್ ಫೋನ್ ಕೂಡ ಸಾಕಾಗ್ಬೋದು ನಿಮಗೆ. ಅನ್ನೆಸೆಸರಿಯಾಗಿ ಲೋನ್ ಅಥವಾ EMI ಮಾಡಿ ಪ್ರೀಮಿಯಂ ಫೋನ್ ಅನ್ನ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬೈ ಮಾಡೋದಕ್ಕಿಂತ ಮುಂಚೆ ಈ ಒಂದು 5 ಥಿಂಗ್ಸ್ ಅನ್ನ ಚೆಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲು ಪ್ರೊಸೆಸರ್, ಕ್ಯಾಮ್ರಾ, ಬ್ಯಾಟ್ರಿ, ಸಾಫ್ಟ್ವೇರ್ ಅಪ್ಡೇಟ್ಸ್ ಮತ್ತು ಸರ್ವಿಸ್ ಸೆಂಟರ್ಗಳನ್ನ ನೋಡೋದು ಅಥವಾ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟಿಂಗ್ ನೋಡಿ ಬೈ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಅಂತ ಚೆಕ್ ಮಾಡಿ ಫೋನ್ ಅನ್ನ ಬೈ ಮಾಡಿ. ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ನೀವು ಕೇಳಿದ್ರೆ EMI ತಪ್ಪಲ್ಲ, ಆದರೆ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಬೇಕಾಗುತ್ತೆ. ನೋ ಕಾಸ್ಟ್ EMI ಇದ್ರೆ ಕನ್ಸಿಡರ್ ಮಾಡಬಹುದು. ಇಂಟ್ರೆಸ್ಟ್ ಹೆಚ್ಚು ಇದ್ರೆ ಅವಾಯ್ಡ್ ಅನ್ನ ಮಾಡ್ಕೊಳ್ಳಿ. ಫೋನ್ ಬೈ ಮಾಡೋದು ಸ್ಟೇಟಸ್ ಅಥವಾ ಸಿಂಬಲ್ಗಾಗಿ ಅಲ್ಲ, ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತದೆ ಅಂತ ಹೇಳಿದ್ರೆ ಬೈ ಮಾಡಿ. ಇದೇ ಒಂದು ಸ್ಮಾರ್ಟ್ ಡಿಸಿಷನ್ ಆಗುವಂಥದ್ದು. ಹಾಗಾದ್ರೆ ಫ್ರೆಂಡ್ಸ್, ನೀವು ಫೋನ್ ಕ್ಯಾಶ್ನಲ್ಲಿ ಬೈ ಮಾಡ್ತೀರಾ ಅಥವಾ EMI ನಲ್ಲಿ ಬೈ ಮಾಡ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಟೆಕ್ ರಿವ್ಯೂಸ್ ಹಾಗೂ ಲೇಟೆಸ್ಟ್ ಟೆಕ್ ನ್ಯೂಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಶಿವಕುಮಾರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.